ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತ್ಯದನುಭಾವಾದೇಡನೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಢಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಖಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸದ್ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ಭಗವಂತನ ಅಂಶಗಳು ಯಾವುದರಲ್ಲಿ ಭಗವಂತ ಅಂಶೀರೂಪನಾಗಿ ಅಂಶರೂಪನಾಗಿ ಇರ್ತಾನೆ ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ನಮ್ಮ ಮುಂದೆ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ. ಜೀವರ ಅಂತರ್ಯಾಮಿ ಅಂಶಿ ಕಳೇವರಗಳ ಒಳಗೆ ಇಂದ್ರಿಯಗಳಲ್ಲಿ ತಾ ವಿಹಾರವ ಗೈಯುತ ಅನುದಿನ ಅಂಶನಾಮದಲ್ಲಿ ಈ ವಿಷಯಗಳನ್ನುಂಡು ಸುಖಮಯ ಈವ ಸುಖ ಸಂಸಾರ ದುಃಖವ ದೇವಮಾನವ ದಾನವರಿಗ ಅವಿರತ ಸುಧಾಮ ಸಖ. ಭಗವಂತ ಅಂಶರೂಪದಿಂದಿರತಕ್ಕಂತಹ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ, ತಾನು ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಅಂತರ್ಯಾಮಿಯಾಗಿ ದೇಹಗಳಲ್ಲಿ ಅಷ್ಟೇ ಅಲ್ಲದೆ ಇಂದ್ರಿಯಗಳಲ್ಲಿ ತಾನು ಆನಂದಮಯನಾಗಿ ವಿಹಾರವನ್ನು ಮಾಡ್ತಾ 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 ಅಲ್ಲಿರ್ತಾನೆ. ಇದ್ದುಕೊಂಡು ಏನಾಗಿರ್ತಾನೆ ಅಂತ ಕೇಳಿದ್ರೆ, ತಾನು ಅಂಶನಾಮಕನಾಗಿ ವಿಷಯಗಳನ್ನು ಸ್ವೀಕಾರ ಮಾಡ್ತಾನೆ. ವಿಷಯಗಳನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ರೆ, ವಿಷಯ ಪದಾರ್ಥಗಳನ್ನು ತಾನು ಸ್ವೀಕಾರ ಮಾಡಿ ಅದರಿಂದ ಬರುವಂತಹ ಸುಖವು ದುಃಖವು ಅದರಲ್ಲಿ ತಾನು ಯಾವುದೇ ರೀತಿಯಾಗಿರತಕ್ಕಂತಹ ಪಾಲನ್ನು ತಾನು ಪಡೆದುಕೊಳ್ಳೋದಿಲ್ಲ. ಆ ಭಗವಂತ ವಿಷಯಗಳನ್ನು ಸ್ವೀಕಾರ ಮಾಡಿ ತಾನು ಮಾತ್ರ ಸುಖಮಯನಾಗಿ ಇರ್ತಾನೆ. ಮತ್ತು ಸಾತ್ವಿಕ ರಾಜಸ ತಾಮಸ ಅಂದರೆ ದೇವತೆಗಳು ಮಾನವರು ದೈತ್ಯರು ಇವರಿಗೆ ಈ ಮೂರು ವಿಧವಾಗಿರತಕ್ಕಂತಹ ಜೀವರಾಶಿಗಳು, ದೇವತೆಗಳು ಸಾತ್ವಿಕರು, ಮನುಷ್ಯರು ರಾಜಸರು, ದಾನವರು ತಾಮಸರು, ಈ ಮೂರು ವಿಧವಾಗಿರತಕ್ಕಂತಹ ಜೀವರಿಗೆ ಸುಖವನ್ನು ಸಂಸಾರವನ್ನು ದುಃಖವನ್ನು ನೀಡಿಕೊಂಡು ತಾನು ಆನಂದದಿಂದ ವಿಹಾರ ಮಾಡಿಕೊಂಡು ತಾನಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಜೀವರ ಅಂತರ್ಯಾಮಿಯಾಗಿರುವಂತಹ ರೂಪಕ್ಕೆ ಅಂಶಿ ಅಂತ ಹೆಸರು. ದೇಹ ಇಂದ್ರಿಯಾದಿಗಳಲ್ಲಿರತಕ್ಕಂತಹ ರೂಪಕ್ಕೆ ಅಂಶ ಅಂತ ಹೆಸರು. ಆ ನಿತ್ಯ ಸುಖನಾಗಿರ್ತಕ್ಕಂಥವನು ಭಗವಂತ. ಸುಖರೂಪ ಭಗವಂತನಲ್ಲಿ ಸುಖ ಮಾತ್ರ ಇರುವಂತಹದ್ದು. ಅಂತಹ ಸುಖ ಸ್ವರೂಪಿಯಾಗಿರತಕ್ಕಂತಹ ಭಗವಂತ ತಾನು ಆನಂದ ರೂಪದಿಂದಾಗಿ ಆನಂದನಾಗಿ ಅಲ್ಲಿರ್ತಾನೆ. ಅಂಥವರಿಗೆ ಇನ್ನು ಕೆಲವರಿಗೆ ಆಯಾಯ ಜೀವರಾಶಿಗಳಿಗೆ ಸುಖ ಅಂತೇಳಿದರೆ ದೇವತೆಗಳಿಗೆ ಸುಖವನ್ನು ಮೋಕ್ಷವನ್ನು ನೀಡುತ್ತಾನೆ. ಅವರ ಜೀವನ ಯೋಗ್ಯತಾನುಸಾರವಾಗಿ ಅವರ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ತಾನು ಸುಖವನ್ನು ನೀಡುತ್ತಾನೆ. ಇನ್ನು ಸಂಸಾರ ಮನುಷ್ಯರಿಗಾಗುವಾಗ ದುಃಖ ಮಿಶ್ರವಾಗಿರತಕ್ಕಂತಹ ಸಂಸಾರವನ್ನು ಕೊಡುತ್ತಾನೆ. ಅಲ್ಲೇ ಸುಖ ದುಃಖ ಎರಡರ ಮಿಶ್ರಣವಾಗಿರತಕ್ಕಂತಹದ್ದು ಮನುಷ್ಯರಿಗೆ. ದೈತ್ಯರಿಗೆ ನಿತ್ಯ ದುಃಖ, ಅವರಿಗಾಗುವಾಗ ಭಗವಂತ ದುಃಖಮಯವಾಗಿರತಕ್ಕಂತಹ ಪೂರ್ಣವಾಗಿರತಕ್ಕಂತಹ ದುಃಖ ಮಿಶ್ರವಾಗಿರತಕ್ಕಂತಹ ಅಂಧತಮಸ್ಸನ್ನು
ಅವರಿಗೆ ನೀಡುತ್ತಾನೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತ ಸುಧಾಮಸಖ ಅಂತ ಹೇಳಿದ್ದಾರೆ ಇಲ್ಲಿ ಭಗವಂತನಿಗೆ ವಿಶೇಷಣವನ್ನು. ಭಗವಂತ ಯಾಕೆ ಸುಧಾಮಸಖ ಅಂತ ಕೇಳಿದರೆ, ಸುಧಾಮನಿಗೆ ಸುಖವನ್ನು ಕೊಟ್ಟ, ಅದಕ್ಕೆ ನಿಮಿತ್ತವನ್ನು ಏನು ಮಾಡಿಕೊಂಡ ಅಂತ ಕೇಳಿದ್ರೆ, ತನ್ನ ಮಡದಿ ಹೇಳಿರತಕ್ಕಂತಹದ್ದು ನಿಮ್ಮ ಗೆಳೆಯರ ಬಳಿಗೆ ಹೋಗಿ ಅವನ ಹತ್ರ ಏನಾದರೂ ಕೇಳಿ, ಅವನ ಹತ್ರ ತುಂಬ ಸಂಪತ್ತಿದೆ ಅಂತ ಹೇಳ್ತಾನೆ. ಆದ್ದರಿಂದ ಸುಧಾಮನ ಹತ್ರ ಹೋಗಿ ನೀವು ಬೇಡಬಾರ್ದು, ಕೇಳಬಾರ್ದು, ನಿಮ್ಮ ಗೆಳೆಯ ಆಪ್ತನಾಗಿರತಕ್ಕಂತಹ ಗೆಳೆಯ ಅವನ ಬಳಿಯಲ್ಲಿ ನೀವೇನಾದರೂ ಕೇಳ್ಬೋದಲ್ವಾ ಅಂತ ಹೇಳಿದಾಗ ಆ ಸುಧಾಮನಿಗೆ ಕೇಳಲಿಕ್ಕೆ ಸಂಕೋಚ, ಮುಜುಗರ, ಯಾವ ರೀತಿಯಾಗಿ ಅವನಲ್ಲಿ ಹೋಗಿ ಕೇಳೋದು ಅಂತ. ಆದರೂ ಕೂಡ ಮಡದಿಯ ಒತ್ತಾಯಕ್ಕೆ ಕಟ್ಟುಬಿದ್ದು ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ ಹೋಗ್ತಾನೆ, ಆ ಕೃಷ್ಣನ ಬಳಿಗೆ ಹೋಗ್ತಾನೆ. ಕೃಷ್ಣನ ಬಳಿಗೆ ಹೋಗಿ ಅಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದರೆ, ಅವನ ಹತ್ರ ಕೊಡಲಿಕ್ಕೆ ಏನೂ ಇರೋದಿಲ್ಲ. ಕೊಡಲಿಕ್ಕೆ ಆ ಒಂದು ಹಿಡಿ ಅವಲಕ್ಕಿಯನ್ನೇ ಕೊಂಡೋಗ್ತಾನೆ. ಆ ಹಿಡಿ ಅವಲಕ್ಕಿಯನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸುಖವನ್ನು ಕೊಡ್ತಾನೆ ಅಂತ. ಇಲ್ಲಿಯೂ ಕೂಡ ಆ ಸುಧಾಮನಿಗೆ ಕೊಡಲಿಕ್ಕೆ ಭಗವಂತ ನಿಮಿತ್ತವನ್ನಾಗಿ ಏನು ಮಾಡಿಕೊಂಡ ಅಂತ ಕೇಳಿದ್ರೆ ಒಂದು ಹಿಡಿ ಅವಲಕ್ಕಿ ಎಂಬುದನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡ. ಅದೇ ರೀತಿಯಾಗಿ ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ಸುಖವನ್ನು, ದುಃಖವನ್ನು, ನಿತ್ಯ ಸಂಸಾರವನ್ನು ಹೀಗೆ ಒಂದಷ್ಟು ನಿಮಿತ್ತವನ್ನು ಇಟ್ಟುಕೊಂಡು ಭಗವಂತ ಇರ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತನಿಗೆ ಮುಖ್ಯವಾಗಿ ಅವನು ಅನುಗ್ರಹವನ್ನು ಮಾಡಲಿಕ್ಕೆ ಗಮನಿಸುವುದು ಯಾವುದು ಅಂತ ಕೇಳಿದ್ರೆ ಗುಣ. ಯಾವುದೂ ಅಲ್ಲ, ಬೇರೆ ಹಣ ಅಲ್ಲ, ಕೇವಲ ಗುಣವನ್ನು ನಿಮಿತ್ತವನ್ನಾಗಿ ನೋಡಿಕೊಳ್ತಾನೆ. ಯಾರಲ್ಲಿ ಗುಣ ಉಂಟೋ ಅಂಥವರಿಗೆ ಭಗವಂತ ಎಲ್ಲ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿಕೊಂಡು ಹೀಗೆ ಹೇಳ್ತಾರೆ. ಭಗವಂತನ ಇದನ್ನು ಅವಿರತ, ದಾನವರಿಗೆ ಅವಿರತ ಅಂತ ಒಂದು ಶಬ್ದವನ್ನು ಹೇಳಿದ್ದಾರೆ. ಅವಿರತ ಅಂತ ಹೇಳಿದ್ರೆ ಅಲ್ಲಿ ವಿಶ್ರಾಂತಿ ಇಲ್ಲ. ಒಂದು ವೇದ ಮಂತ್ರ ಹೇಳ್ತಾರಲ್ವ, ಓಂ ಮೃತಂಚ ಸತ್ಯಂಚ ವೇದಾತ್ತಪಸೋಧ್ಯಾಜಾಯತ ತಥೋ ರಾತ್ರ್ಯಾಜಾಯತ ತತಃ ಸಮುದ್ರೋ ಅರ್ಣವಃ ಸಮುದ್ರಾದರ್ಣವಾದತಿ ಸಂವತ್ಸರೋ ಅಜಾಯತ ಅಹೋರಾತ್ರಾಣಿ ವಿದದ್ವಿಶ್ವಸ್ಯ ಮಿಷತೋ ವಶಿ ಸೂರ್ಯಾಚಂದ್ರಮಸೋ ಧಾತಾ ಯಥಾ ಪೂರ್ವಮಕಲ್ಪಯತ್. ಹೇಗೆ ಹಿಂದೆ ಇತ್ತೋ ಅದೇ ರೀತಿಯಾಗಿ ಭಗವಂತ ಅದನ್ನು ನಡೆಸಿಕೊಂಡು ಹೋಗ್ತಾನೆ ಅಂತ. ಧಾತಾ ಯಥಾ ಪೂರ್ವಂ ಅಕಲ್ಪಯತ್, ಹಿಂದೆ ಯಾವ ರೀತಿಯಾಗಿ ವ್ಯವಸ್ಥೆಗಳಿತ್ತೋ ಅದೇ ವ್ಯವಸ್ಥೆಯನ್ನು ಅನುಸರಿಸಿಕೊಂಡು ಭಗವಂತ ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ, ವೇದದಲ್ಲಿಯೂ ಕೂಡ ಈ ಕಲ್ಪದಲ್ಲಿ ಒಂದು ವೇದ, ಮುಂದಿನ ಕಲ್ಪದಲ್ಲಿ ಮತ್ತೊಂದು ವೇದ, ಮುಂದಿನ ಕಲ್ಪದಲ್ಲಿ ಮತ್ತೊಂದು ವೇದ, ಈ ರೀತಿಯಾಗಿರತಕ್ಕಂತಹದ್ದು ಇಲ್ಲವೇ ಇಲ್ಲ. ವೇದ ಅದು ಒಂದೇ ರೀತಿ ಅಗ್ನಿಮೀಳೆ ಪುರೋಹಿತಂ ಅಂತ ಹೇಳಿಕೊಂಡು ಈ ಕಲ್ಪದಲ್ಲಿ ಅಗ್ನಿಮೀಳೆ, ಅಗ್ನಿಗೆ ಪರ್ಯಾಯ ಶಬ್ದವಾಗಿರತಕ್ಕಂತಹ ವನ್ಯಮೇಳೆ ಎಂಬುದನ್ನು ಮುಂದಿನ ಕಲ್ಪದಲ್ಲಿ ಭಗವಂತ ಮಾಡ್ತಾನೆ ಇಲ್ಲ, ಆಗಿಲ್ವೇ ಇಲ್ಲ. ಹೇಗಿತ್ತೋ ಅದೇ ರೀತಿಯಾಗಿ ಅದನ್ನು ಯಥಾಸ್ಥಿತಿಯಾಗಿ ಕಾಪಾಡಿಕೊಂಡು ಭಗವಂತ ಮುಂದುವರಿಸಿಕೊಂಡು ಹೋಗ್ತಾನೆ. ಅದೇ ರೀತಿಯಾಗಿ ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ಅವರವರ ಯೋಗ್ಯತೆಯನ್ನು ನೋಡಿಕೊಂಡು ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ ಅವರವರ ಯೋಗ್ಯತಾನುಸಾರ ಭಗವಂತ ಆ ಎಲ್ಲ ಅನುಗ್ರಹವನ್ನು ಮಾಡಿಕೊಂಡು ತನಿರ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಮುಂದೆ ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯಕರ್ಮ ದುರಾಸೆಗೊಳಗೊಳಗಾಗದರೆ ಬ್ರಹ್ಮಾದಿ ಅಖಿಳ ಚೇತನರು ಭೂಸಲಿಲ ಪಾವಕ ಸಮೀರಾಕಾಶ ಮೊದಲಾಕೆಳ ಅಖಿಳ ತತ್ವ ಪರೇಶ ಇವ ಅಧಿಷ್ಠಾನವೆಂದರಿತ ಅರ್ಚಿಸಿ ಅನವರತ ಹೇಳ್ತಾರೆ. ಬಹಳ ಚೆನ್ನಾಗಿ ವರ್ಣನೆಯನ್ನು ತಿಳಿಸ್ತಾರೆ. ಏನು ಅಂತ ಕೇಳಿದ್ರೆ, ಭಗವಂತನನ್ನು ನಾವು ಆರಾಧನೆ ಮಾಡಬೇಕು. ಹೇಗೆ ನಾವು ಆರಾಧನೆ ಮಾಡಬೇಕು? ಭಗವಂತನಿಗೆ ಅಧಿಷ್ಠಾನ ಯಾರು ಅಂತ ಕೇಳಿದ್ರೆ
ರಮಾ ಬ್ರಹ್ಮಾದಿ ಎಲ್ಲರೂ ಕೂಡ ಭಗವಂತನಿಗೆ ಅಧಿಷ್ಠಾನ. ಎಲ್ಲ ಪ್ರತಿಮೆಗಳು ಕೂಡ ಭಗವಂತನಿಗೆ ಅಧಿಷ್ಠಾನವೇ. ರಮಾ ಬ್ರಹ್ಮಾದಿ ಎಲ್ಲ ಚೇತನ ರಾಶಿಗಳು ಅವರೆಲ್ಲರೂ ಕೂಡ ಭಗವಂತನಿಗೆ ಅಧಿಷ್ಠಾನಭೂತರಾಗಿರತಕ್ಕಂಥವರು. ಹೇಳ್ತಾರೆ ಹೇಗೆ ಅಂತ ಕೇಳಿದರೆ ಅದನ್ನು ತಿಳಿಸ್ತಾರೆ. ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ನೀನು ಏನನ್ನೂ ಬೇಕಾದರೂ ಮಾಡು, ಆದರೆ ದೇಶವ ಸುತ್ತಿ ಯಾವುದೇ ದೇಶವನ್ನು ಬೇಕಾದರೂ ಕೂಡ ತಿರುಗಿ ದೇಶಗಳನ್ನು ಸುತ್ತಿ, ಅಂದರೆ ತೀರ್ಥಯಾತ್ರೆಗಳನ್ನು ಮಾಡುವುದು ಉಚಿತ, ಮಾಡಲೇಬೇಕು, ತೀರ್ಥಯಾತ್ರೆಯನ್ನು ಮಾಡಬೇಕು. ಆದರೆ ತೀರ್ಥಯಾತ್ರೆ ಹೇಗಿರಬೇಕು ಅಂತ ಕೇಳಿದ್ರೆ ತೀರ್ಥಯಾತ್ರೆ ಪಾತ್ರರ ಸಂಗಡ ತೀರ್ಥಯಾತ್ರೆಯ ಮಾಡಿ, ಪಾತ್ರರ ಸಂಗಡ ಪಾತ್ರರು ನೋಡಬೇಕು. ಕೇವಲ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಆದರೆ ಪಾತ್ರರು ಬೇಕು ಅಂತ. ಯಾಕೆ ಅಂತ ಕೇಳಿದ್ರೆ ಅಪಾತ್ರರ ಜೊತೆಗೆ ಹೋಗುವಂತಹದ್ದು ಅದು ತೀರ್ಥಯಾತ್ರೆ ಅಂತ ಆಗೋದಿಲ್ಲ. ತೀರ್ಥಯಾತ್ರೆ ಬೇರೆ, ಯಾವುದೋ ಒಂದು ಪ್ರವಾಸ ಬೇರೆ. ತೀರ್ಥಯಾತ್ರೆ ಅಂತ ಹೆಸರೋದಕ್ಕೆ. ತೀರ್ಥಯಾತ್ರೆಗೆ ಯಾಕೆ ತೀರ್ಥಯಾತ್ರೆ ಅಂತ ಕರೆಯುವಂತಹದ್ದು ಅಂತ ಕೇಳಿದ್ರೆ ತೀರ್ಥದಲ್ಲಿ ಇರುವಂತಹ ದೇವತೆಗಳು, ತೀರ್ಥದಲ್ಲಿರತಕ್ಕಂತಹ ಕ್ಷೇತ್ರದಲ್ಲಿ ಇರತಕ್ಕಂತಹ ದೇವತೆಗಳು, ತೀರ್ಥ ಅಭಿಮಾನಿ ದೇವತೆಗಳು, ಇವರೆಲ್ಲರ ಚಿಂತನೆ, ಇದೆಲ್ಲರದ ಚಿಂತನೆ ಇಟ್ಟುಕೊಂಡು ಹೋಗುವಂತಹದ್ದು ತೀರ್ಥಯಾತ್ರೆ. ಹೊರತು ಪ್ರವಾಸ ಅದು ಮೋಜು. ಆ ಪ್ರವಾಸ ಪ್ರಕೃಷ್ಟವಾಸ ಆಗಬೇಕು. ಪ್ರಕೃಷ್ಟವಾಸ ಆಗುವುದು ಯಾವಾಗ ಅಂತ ಕೇಳಿದ್ರೆ ಭಗವಂತನ ಜೊತೆಗೆ ವಾಸ ಆಗಬೇಕು. ಪ್ರಕೃಷ್ಟವಾಸ ಚೆನ್ನಾಗಿ ವಾಸವಾಗುವುದು. ಚೆನ್ನಾಗಿ ವಾಸ ಮಾಡುವುದು ಯಾವಾಗ ಅಂತ ಕೇಳಿದ್ರೆ ಚೆನ್ನಾಗಿ ವಾಸ ಮಾಡುವಂತಹದ್ದು ಭಗವಂತನನ್ನು ಚಿಂತನೆ ಮಾಡುವ ಮೂಲಕವಾಗಿ ವಾಸ. ಭಗವಂತನ ಜೊತೆಗೆ ವಾಸ ಮಾಡುವುದು ಅಂತ ಹೇಳಿದರೆ ಭಗವಂತನ ಚಿಂತನೆ ಪೂರ್ವಕವಾಗಿ ಮಾಡುವುದು ಅಂತಹದ್ದು ಅದು ಒಳ್ಳೆಯ ಪ್ರವಾಸ ಅಂತ ಅನಿಸಿಕೊಡ್ತದೆ. ಅದನ್ನೇ ನಾವು ತೀರ್ಥಯಾತ್ರೆ ಅಂತ ಕರೆಯುವಂತಹದ್ದು. ಕೇವಲ ಯಾವುದೋ ಒಂದು ಮೋಜು ಮಸ್ತಿಗಾಗಿ, ಮೋಜಿಗೋಸ್ಕರವಾಗಿ ಅದನ್ನು ತೀರ್ಥಯಾತ್ರೆ ಅಂತ ಕರೆಯೋದಿಲ್ಲ. ಬದರಿ ಕ್ಷೇತ್ರ, ಕಾಶಿ ಕ್ಷೇತ್ರ, ಅಯೋಧ್ಯ ಕ್ಷೇತ್ರ, ಇತರ ಎಲ್ಲ ಕ್ಷೇತ್ರಗಳನ್ನು ನಾವು ಹೋಗುವಾಗ ತೀರ್ಥಯಾತ್ರೆಯ ಚಿಂತನೆಯಲ್ಲಿ ನಾವು ಹೋಗಬೇಕು. ಅದಕ್ಕೋಸ್ಕರವಾಗಿ ತೀರ್ಥ ದೇಶಗಳನ್ನು ಸುತ್ತಿ ಅದನ್ನು ಭಗವಂತ ಎಲ್ಲ ಕಡೆಗಳಲ್ಲೂ ಕೂಡ ಇದ್ದಾನೆ ಎಂಬಂತಹ ಚಿಂತನೆ ಬೇಕು. ಅದಾದ ಮೇಲೆ ದುರಾಶೆಗೆ ಒಳಗಾಗಬಾರ್ದು. ದೇಹಾಯಾಸಗೊಳಿಸದೆ ಕಾಮ್ಯಕರ್ಮ ಎರಡು ಕರ್ಮಗಳಿದೆ. ಒಂದು ಕಾಮ್ಯ, ಒಂದು ಅಕಾಮ್ಯ ಅಂತ. ಕಾಮ್ಯ ಅಂತ ಹೇಳಿದ್ರೆ ಯಾವುದೋ ಒಂದು ಫಲದ ಅಪೇಕ್ಷೆಯನ್ನಿಟ್ಟುಕೊಂಡು ಮಾಡುವಂತಹದ್ದು. ಮಡದಿ ಬೇಕು, ಮಕ್ಕಳು ಬೇಕು, ಮನೆ ಬೇಕು, ಅಥವಾ ಇನ್ನಿತರ ಏನೋ ಒಂದು ಬೇಕು ಎಂಬುದನ್ನು ಇಟ್ಟುಕೊಂಡು ಮಾಡುವಂತಹದ್ದು ಅದು ಕಾಮ್ಯಕರ್ಮ. ಬೇಕು, ನನಗೆ ಮಡದಿ ಹೇಳೋ ಹುಡುಗಿ ಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮನೆ ಬೇಕು, ಅಥವಾ ಈ ಥರವಾದಂತಹ ಯಾವುದೋ ಒಂದು ಮನಸ್ಸಿನ ಅಭಿಲಾಷೆಗಳನ್ನು ಇಟ್ಟುಕೊಂಡು ನಾವು ಮಾಡುವಂತಹದ್ದು ಅದು ಕಾಮ್ಯ. ಯಾವತ್ತೂ ಕೂಡ ಕರ್ಮ ಹೇಗಿರಬೇಕು ಅಂತ ಕೇಳಿದ್ರೆ ಅಕಾಮ್ಯವಾಗಿರಬೇಕು. ಅದು ಕಾಮನೆಯಿಂದ ಕೂಡಿರಬಾರ್ದು, ಅದು ಅಕಾಮನೆಯಿಂದ ಇರಬೇಕು. ಯಾವುದೇ ರೀತಿಯಾಗಿರತಕ್ಕಂತಹ ಆಸೆಗೆ ಒಳಗಾಗಿ ಕರ್ಮವನ್ನು ಮಾಡುವುದಲ್ಲ. ನಿಷ್ಕಾಮವಾಗಿ ಆ ನಿಷ್ಕಾಮ ಕರ್ಮವನ್ನು ಮಾಡುವಂತಹದ್ದು ಉಚಿತ. ಅಂತಹ ನಿಷ್ಕಾಮ ಕರ್ಮವನ್ನು ಮಾಡ್ತಾ ಮತ್ತೆ ಯಾವುದೇ ರೀತಿಯಾಗಿರತಕ್ಕಂತಹ ದುರಾಸೆಗಳಿರಬಾರ್ದು. ತಾನು ಕರ್ಮವನ್ನು ಮಾಡುವಾಗ ಯಾವ ಆಸೆಗಳಿಗೂ ಕೂಡ ತಾನು ಕಟ್ಟು ಬೀಳಬಾರ್ದು. ತಾನು ಕರ್ಮವನ್ನು ನಿಷ್ಕಾಮವಾಗಿ ಮಾಡಬೇಕು. ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ಭಗವತ ಕರ್ಮಣ ಭಗವತ್ ಪ್ರೇರಣೆಯ, ಈ ರೀತಿಯಾದಂತಹ ಚಿಂತನೆಯಲ್ಲಿ ಕರ್ಮವನ್ನು ಮಾಡಬೇಕು. ಮಾಡಿ ಮತ್ತೆ ಏನು ಮಾಡಬೇಕು ಅಂತ ಕೇಳಿದ್ರೆ ಭೂ, ಸಲಿಲ, ಪಾವಕ, ಸಮೀರ, ಆಕಾಶ ಇದೆಲ್ಲವೂ ಕೂಡ ಭೂಮಿಯೂ ಕೂಡ ಭಗವಂತನಿಗೆ ಒಂದು ಅಧಿಷ್ಠಾನ. ಜಲ, ಸಲಿಲ, ನೀರಿನಲ್ಲಿಯೂ ಕೂಡ ಭಗವಂತನ ಚಿಂತನೆ. ಅದಾದ ಮೇಲೆ ಪಾವಕ, ಅಗ್ನಿಯಲ್ಲಿಯೂ ಕೂಡ ಭಗವಂತನ ಚಿಂತನೆ. ಸಮೀರ, ಇನ್ನು ವಾಯುವಿನಲ್ಲಿ ಭಗವಂತನ ಚಿಂತನೆ. ಆಕಾಶ, ವಿಸ್ತೃತವಾಗಿರತಕ್ಕಂತಹ ಆಕಾಶ,
ಅಂತಹ ಆಕಾಶ ತತ್ವಾಭಿಮಾನಿಯಾಗಿರ್ತಕ್ಕಂಥದ್ರಲ್ಲಿ ಅವನ ಚಿಂತನೆ, ಹೀಗೆ ಎಲ್ಲದರಲ್ಲಿಯೂ ಕೂಡ ಭಗವಂತನ ಚಿಂತನೆ. ಯಾವುದನ್ನು ಆಕಾಶದಲ್ಲಿ ನಾವು ನಿತ್ಯದಲ್ಲಿಯೂ ಕೂಡ ಮಾಡುವಂತಹ ತತ್ವನ್ಯಾಸ ಮಾತೃಕಾನ್ಯಾಸದಲ್ಲಿ ಇದನ್ನು ಹೇಳುತ್ತಾರೆ. ಏನು ಅಂತ ಕೇಳಿದ್ರೆ, ಶಕ್ತಿ ಪ್ರತಿಷ್ಠಾ ಸಂವಿತ್ ಸ್ಫೂರ್ತಿ ಪ್ರವೃತ್ತಿ ಕಾಲ ವಿದ್ಯಾ ಮತಿ ನಿಯತಿ ಅಂತ ಹೇಳಿಕೊಂಡು ಶಬ್ದ ಸ್ಪರ್ಶ ರೂಪ ರಸಗಂಧ ವಾಯು, ಅದಾದ ಮೇಲೆ ವಾಕ್ಪಾಣಿಪಾದ ಪಾಯುಪಸ್ಥ, ಇದೆಲ್ಲ 24 ತತ್ವಗಳಲ್ಲಿ ಭಗವಂತನ ಚಿಂತನೆ. ಎಲ್ಲ ತತ್ವಗಳಲ್ಲಿಯೂ ಕೂಡ ತತ್ವನಾಮಕನಾಗಿರತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡಿ, ಇದೆಲ್ಲವೂ ಕೂಡ ಭಗವಂತನಿಗೆ ಅಧಿಷ್ಠಾನ. ಅದಕ್ಕೋಸ್ಕರವಾಗಿ ನಾವು ಭಗವಂತನನ್ನು ಚಿಂತನೆ ಮಾಡುವಂತಹದ್ದು ಬೇರೆ ಬೇರೆ ಅಧಿಷ್ಠಾನದಲ್ಲಿ, ಬೇರೆ ಬೇರೆ ಮಾಧ್ಯಮಗಳು. ಅಧಿಷ್ಠಾನ ಅಂತ ಹೇಳಿದ್ರೆ ಮಾಧ್ಯಮಗಳು ಅಂತ ಅರ್ಥ. ಬೇರೆ ಬೇರೆ ಮಾಧ್ಯಮಗಳು ದೇವರನ್ನು ಚಿಂತನೆ ಮಾಡಲಿಕ್ಕೆ, ದೇವರನ್ನು ಆರಾಧನೆ ಮಾಡಲಿಕ್ಕೆ, ದೇವರನ್ನು ನಾವು ನೋಡಲಿಕ್ಕಿರತಕ್ಕಂತಹ ಒಂದಷ್ಟು ಅಧಿಷ್ಠಾನಗಳು ಅದೇ. ಎಲ್ಲ ಅಧಿಷ್ಠಾನಗಳ ಮೂಲಕವಾಗಿ ಭಗವಂತನನ್ನು ಚೆನ್ನಾಗಿ ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿ 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 ನಮಗೆ ಬೇಕಾಗಿರತಕ್ಕಂತಹ ಫಲವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಈ ಕಾಮ್ಯಕರ್ಮಗಳನ್ನು ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ, ಕಾಮ್ಯಕರ್ಮದಿಂದಾಗಿ ಒಂದಷ್ಟು ದೇಹಕ್ಕೆ ಆಯಾಸಗಳು. ಅಂದರೆ ಕಾಮ್ಯಕರ್ಮವನ್ನು ಮಾಡಬೇಕು ಅಂತಾದರೆ ಯಾಗವನ್ನು ಮಾಡಬೇಕು, ಅಥವಾ ಏನಾದರೂ ಏನೋ ಒಂದು ಮಾಡಬೇಕು. ಕಾಮ್ಯಕರ್ಮವನ್ನು ಮಾಡಿದಾಗ ದೇಹಕ್ಕೆ ಆಯಾಸ, ಮನಸ್ಸಿಗೆ ಇನ್ನಷ್ಟು ಬೇಕು ಅಂತ ಹೇಳಿಕೊಂಡು ಆಸೆ, ಈ ರೀತಿಯಾಗಿರತಕ್ಕಂಥ ದೋಷಗಳು ಬರ್ತವೆ. ಅದೇ ನಿಷ್ಕಾಮ ಕರ್ಮವನ್ನು ಮಾಡಿದಾಗ ಯಾವುದೂ ಅಲ್ಲ, ಕೇವಲ ಭಗವಂತ ಪ್ರೀತನಾಗಲಿ, ಭಗವಂತನ ಜೊತೆಗೆ ಬರಲಿ. ಅದನ್ನೇ ಪಾತ್ರ ಸಂಗಡವ ಯಾತ್ರೆ ಚಲಿಸಿ ವಿಧಾತ್ರಪಿತನ ಗುಣಗಳ ಚಿಂತಿಸುತ್ತಾ, ಭಗವಂತನನ್ನು ಚಿಂತನೆ ಮಾಡಬೇಕು ಅಂತಾದರೆ ಪಾತ್ರ ಸಂಗಡ ಯೋಚನೆ ಮಾಡಿ ಯಾತ್ರೆ ಬೇಕು. ಅದಾದ ಮೇಲೆ ವಿಧಾತೃಪಿತನ ಭಗವಂತನ ವಿಧಾತೃಪಿತವಾಗಿರತಕ್ಕಂತಹ ಬ್ರಹ್ಮನಿಗೆ ಪಿತೃಸ್ಥಾನನಾಗಿರತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ನಮಗೆ ಹೇಳ್ತಾರೆ. ಹೀಗೆ ಆ ಎಲ್ಲ ಅಧಿಷ್ಠಾನವೆಂದು ಅರಿತು ಇದನ್ನು ತಿಳಿದುಕೊಂಡು ಅರ್ಚಿಸು ಅನವರತ. ಮತ್ತೇನು ಮಾಡಬೇಕು ಅಂತೇಳಿದರೆ, ಅನವರತವಾಗಿ ನಿತ್ಯ ನಿರಂತರವಾಗಿ ಯಾವುದೋ ಒಂದು ಕಾಲದಲ್ಲಿ ಚಿಂತನೆ ಮಾಡೋದು, ಇನ್ನೊಂದು ಕಾಲದಲ್ಲಿ ಬಿಟ್ಟು ಬಿಡುವಂಥದ್ದು ಹೀಗಾಗಬಾರದು. ಆ ಚಿಂತನೆ ಇದು ಅನವರತವಾಗಿ ನಿರಂತರವಾಗಿ ತಾನು ಪ್ರವಾಹ ಇರಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಯಾರು ಇರ್ತಾನೆ ಅಂಥವನಿಗೆ ಭಗವಂತನ ಅನುಗ್ರಹ, ಭಗವಂತನನ್ನು ಒಳ್ಳೆಯ ರೀತಿಯಲ್ಲಿ ಅವನು ತಿಳ್ಕೊಳ್ತಾನೆ. ಭಗವದ್ ಅನುಗ್ರಹ ಎಂಬುದು ಅವನಿಗೆ ಶೀಘ್ರವಾಗಿ ಆಗ್ತದೆ ಅಂತ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಚಿಂತನೆ ಮಾಡಬೇಕು ಎಂಬುದನ್ನು ಹೇಳಿ, ಎಲ್ಲ ಏನಾಯ್ತು ಅಂತ ಕೇಳಿದರೆ, ಎಲ್ಲ ಚೇತನಗಳು ಕೂಡ ರಮಾ ಬ್ರಹ್ಮಾದಿ ಸಕಲ ಚೇತನ ರಾಶಿಗಳು ಕೂಡ ಭಗವಂತನಿಗೆ ಅಧಿಷ್ಠಾನ ಅಂತ ಆಯಿತು. ಯಾರೂ ಕೂಡ ನೀವು ಯಾವುದೇ ಚಿಂತನೆಯನ್ನು ಮಾಡಿ, ರುದ್ರದೇವರ ಅಧಿಷ್ಠಾನವನ್ನು ಚಿಂತನೆ ಮಾಡಿ, ರುದ್ರನ ಒಳಗೆ ಒಂದು ನರಸಿಂಹ ರೂಪನನ್ನು ಚಿಂತನೆ ಮಾಡಿ, ಸ್ಕಂದನನ್ನು ಚಿಂತನೆ ಮಾಡಿ, ಸ್ಕಂದನ ಒಳಗೆ ಒಂದು ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತನನ್ನು ಚಿಂತನೆ ಮಾಡಿ, ದುರ್ಗಾದೇವಿಯನ್ನು ಚಿಂತನೆ ಮಾಡಿ, ದುರ್ಗಾದೇವಿಯ ಪತಿಯಾಗಿರತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡಿ, ಇನ್ನು ಗಣಪತಿಯನ್ನು ಚಿಂತನೆ ಮಾಡುವಾಗ ಗಣಪತಿಯ ಒಳಗೆ ವಿಶ್ವನಾಮಕನಾಗಿರತಕ್ಕಂತಹ ಭಗವಂತನ ಚಿಂತನೆ ಬೇಕು. ಉಳಿದಂತಹ ಹೀಗೆ ಯಾವುದೇ ಚಿಂತನೆಗಳು ಇದ್ದರೂ ಕೂಡ ಅದಕ್ಕೆ ಮುಖ್ಯವಾಗಿರತಕ್ಕಂತಹ ಒಳಗಡೆ ಒಂದು ತತ್ವ, ದೊಡ್ಡ ತತ್ವ, ಶ್ರೇಷ್ಠ ತತ್ವ, ಅದು ಭಗವಂತ ಎಂಬುದನ್ನು ಯಾವ ಕಾಲಕ್ಕೂ ಕೂಡ ಮರೆಯದೆ ತಾನಿರಬೇಕು ಎಂಬುದಾಗಿ ಹೇಳುತ್ತಾರೆ. ಹೀಗೆ ಯಾರಿರ್ತಾನೆ ಅವರಿಗೆ ಅನುಗ್ರಹ ಅಂದರೆ ಏನಾಯ್ತು, ಈಗ ಪರೇಶ ಇವ ಅಧಿಷ್ಠಾನವೆಂದರಿತು. ಪರೇಶನಾಗಿರ್ತಕ್ಕಂತಹ ಭಗವಂತನಿಗೆ, ಭಗವಂತ ಪರ ಅಲ್ಲ ಪರೇಶ. ಇದನ್ನೇ ನಮಗೆ ಆಚಾರ್ಯ ಮಧ್ವರ ತದಶಸ್ತುತದಲ್ಲಿಯೂ ಕೂಡ ಇದನ್ನೇ ಶಬ್ದವನ್ನು ಬಳಸ್ತಾರೆ. ಪರೇಶ ಸುಖೇಶ ಬಲೇಶ ಅಂತ ಹೇಳಿಕೊಂಡು, ಪರೇಶ ಭಗವಂತ, ಪರ ಈಶ. ಪರ ಲಕ್ಷ್ಮೀದೇವಿ,
ಲಕ್ಷ್ಮೀದೇವಿಗೂ ಕೂಡ ಭಗವಂತ ಈಶ, ಅವಳಿಗೂ ಕೂಡ ಸ್ವಾಮಿ. ಅಂತಹ ಪರಾವರೇಶ ಭಗವಂತ ಪರಾವರರಾಗಿರ್ತಕ್ಕಂಥವರಿಗೆಲ್ಲರಿಗೂ ಕೂಡ ಈಶನಾಗಿರ್ತಕ್ಕಂಥವನು ಎಂಬುದನ್ನು ಹೇಳಿ ಉಪಾಸನೆ ಮಾಡಬೇಕು ಅಂತ ಹೇಳಿ ಮುಂದೆ ಏನು ಹೇಳ್ತಾರೆ ಅಂತ ಕೇಳಿದರೆ ಜಗನ್ನಾಥದಾಸರು ಎರಡು ವಿಧದಲ್ಲಿ ಲೋಕದಳು ಜೀವಗಳು ಇಬ್ಬರು ಸಂತತ ಕ್ಷರಾಕ್ಷರ ವಿಲಿಂಗ ಸಲಿಂಗ ಸೃಜ್ಯಾಸೃಜ್ಯ ವೇದದಲ್ಲಿ ಕರೆಸುವುದು ಜಡ ಪ್ರಕೃತಿ ಪ್ರಣವಾಕ್ಷರ ಮಹಾದಳು ಕಾಲನಾವಧಿ ಹರಿಸಹಿತ ವೇದಗಳ ಪಂಚಕ ಸ್ಮರಿಸು ಸರ್ವತ್ರ. ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಚಿಂತನೆ ಮಾಡಬೇಕು, ಏನು ಅಂತ ಚಿಂತನೆ ಮಾಡಬೇಕು, ಯಾವ ರೀತಿಯಾಗಿ ಅವನನ್ನು ಉಪಾಸನೆ ಮಾಡಬೇಕು, ಭಗವಂತ ಯಾರು ಎಂಬುದಕ್ಕೆ ಉತ್ತರವನ್ನು ಕೊಡ್ತಾರೆ. ಕ್ಷರಾಕ್ಷರ ಎರಡೂ ಜೀವರಾಶಿಗಳಿದೆ. ಕೃಷ್ಣ ಹೇಳಿದ್ದಾನಲ್ವ, ದ್ವಾವಿಮೋ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಇದು ಕೃಷ್ಣನ ಮಾತು. ಕೃಷ್ಣ ಏನು ಹೇಳಿದ್ದಾನೆ ಅಂತ ಕೇಳಿದರೆ, ದ್ವಾವಿಮೋ ಪುರುಷೋ ಲೋಕೆ, ಇಬ್ಬರಿದ್ದಾರಪ್ಪ ಪುರುಷರು. ಒಬ್ಬರು ಯಾರು ಅಂತ ಕೇಳಿದರೆ ಕ್ಷರ ಅಕ್ಷರ, ಒಂದು ಕ್ಷರ ಪುರುಷರು, ಒಬ್ಬಳು ಅಕ್ಷರ ಪುರುಷಳು ಅಂತ. ಕ್ಷರ ಯಾರು ಅಂತ ಕೇಳಿದರೆ ಕ್ಷರಶ್ಚ ಅಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ. ಕ್ಷರ ರೀಂಗ ಕ್ಷಯೆ ಧಾತು ಯಾವುದು? ಕ್ಷರ ಶಬ್ದಕ್ಕೆ ರೀಂಗ ಕ್ಷಯೆ ಎಂಬಂತಹ ಧಾತುವಿನಿಂದ ನಿಷ್ಪನ್ನವಾಗಿರತಕ್ಕಂತಹದ್ದು ಕ್ಷರ. ಕ್ಷರತೆ ನಾಶ ಹೊಂದುವವರು ಯಾರು? ಕ್ಷರಶ್ಚ ಅಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ, ಎಲ್ಲ ಭೂತಗಳು ಕೂಡ ಕ್ಷರ. ಕ್ಷರರಲ್ಲಿ ಒಂದು ಎಲ್ಲ ಭೂತಗಳು ಸೇರಿಕೊಳ್ತವೆ. ಅಕ್ಷರಲ್ಲಿ ಭೂತ ಭಿನ್ನವಾಗಿರತಕ್ಕಂತಹ ಯಾರು? ಲಕ್ಷ್ಮೀದೇವಿ. ಅವಳು ಭೂತ ಅಲ್ಲವಳು, ಅವಳು ಅಭೂತ, ಅವಳೊಂದು ಅದ್ಭುತ. ಲಕ್ಷ್ಮೀದೇವಿ ಅಕ್ಷರಳು, ಅವಳಿಗೆ ಯಾವ ರಾಶಿ ಯಾವ ರೀತಿಯಾಗಿ ಕೂಡ ನಾಶ ಇಲ್ಲ. ಅಂತಹ ಆ ಅಕ್ಷರಳಾಗಿರ್ತಕ್ಕಂಥವಳು. ಅದನ್ನೇ ಹೇಳ್ತಾರೆ, ಎರಡು ವಿಧದಲ್ಲಿ ಲೋಕದಳು ಜೀವರುಗಳಿಪ್ಪರು ಸಂದದ ಕ್ಷರಾಕ್ಷರ. ಅದಾದ ಮೇಲೆ ವಿಲಿಂಗ ಸಲಿಂಗ ಸೃಜ್ಯಾಸೃಜ್ಯ ವೇದದಲ್ಲಿ, ಇದರಲ್ಲಿ ಒಂದು ವಿಲಿಂಗ, ಒಂದು ಸಲಿಂಗ, ಇನ್ನೊಂದು ಸೃಜ್ಯ, ಇನ್ನೊಂದು ಅಸೃಜ್ಯ, ಹೀಗೆ ವಿಭಾಗಗಳು ಅಂತಾಯಿತು. ಯಾವುದೆಲ್ಲ? ಒಂದು ಕ್ಷರಾಕ್ಷರ, ಒಂದು ವಿಲಿಂಗ ಸಲಿಂಗ, ಇನ್ನೊಂದು ಸೃಜ್ಯ ಅಸೃಜ್ಯ, ಹೀಗೆ ಎರಡು ಎರಡು ಎರಡು, ಈ ಮೂರು ವಿಭಾಗಗಳನ್ನು ಮಾಡಿಕೊಳ್ಳಿ. ಇದರಲ್ಲಿ ಏನಾಗಿದ್ದಾರೆ ಅಂತ ಕೇಳಿದ್ರೆ ಯಾರೆಲ್ಲ ಅಂತ ಕೇಳಿದ್ರೆ ಜಡ ಪ್ರಕೃತಿ, ಪ್ರಣವ, ಇದೆಲ್ಲವೂ ಕೂಡ ಅಕ್ಷರ. ಇದರಲ್ಲಿ ಪ್ರಣವನಿಗೂ ಕೂಡ ನಾಶ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಪ್ರಣವ ಪ್ರತಿಪಾದ್ಯನಾಗಿರತಕ್ಕಂಥವನು ಭಗವಂತ ಅಲ್ವ. ಆ ಪ್ರಣವ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತನಿಗೆ ನಾಶವನ್ನು ಯಾಕೆ ಹೇಳಬೇಕು? ಪ್ರಣವ ಯಾವತ್ತೂ ಕೂಡ ಶಾಶ್ವತ, ಅವನು ಯಾವತ್ತೂ ಕೂಡ ಇರುವಂಥವನು. ಆ ಪ್ರಣವ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತ. ಇದಾದ ಮೇಲೆ ಮಹತ್ತತ್ವ, ಕಾಲ, ಇದೆಲ್ಲವೂ ಕೂಡ ಕ್ಷರ. ಇನ್ನು ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಕೇಳಿದರೆ, ಜೀವರ ಎಲ್ಲ ಬ್ರಹ್ಮಾದಿ ಚೇತನಗಳು ಕ್ಷರ. ಅಕ್ಷರಳಾಗಿರತಕ್ಕಂತಹ ಲಕ್ಷ್ಮೀದೇವಿ, ಲಿಂಗಭಂಗವಾಗಿರತಕ್ಕಂತಹ ಮುಕ್ತರು, ಲಿಂಗ ಶರೀರದಿಂದ ಕೂಡಿರತಕ್ಕಂತಹ ಸಂಸಾರಿಗಳು, ಇನ್ನು ಈ ಕಲ್ಪದಲ್ಲಿ ಸೃಷ್ಟಿಗೆ ಯೋಗ್ಯರಾಗಿರ್ತಕ್ಕಂಥವರು, ಈ ಕಲ್ಪದಲ್ಲಿ ಸೃಷ್ಟಿಗೆ ಅಯೋಗ್ಯರಾಗಿರ್ತಕ್ಕಂಥವ್ರು. ಹೀಗೆ ಅಂದರೆ ಏನಾಯ್ತು? ಈಗ ಕ್ಷರ ಅಕ್ಷರ ಅಂತ ಆಯಿತು. ಕ್ಷರರಲ್ಲಿ ಯಾರು ಸೇರ್ತಾರೆ? ಎಲ್ಲ ಭೂತಗಳು ಸೇರಿಕೊಳ್ತವೆ. ಮಹತ್ತತ್ವ, ಅದಾದ ಮೇಲೆ ಈ ಯಾರೆಲ್ಲ ನಾಶ ಹೊಂದಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವರು, ಪ್ರಕೃತಿ, ಜಡ ಪ್ರಕೃತಿಯಿಂದ ಭಿನ್ನವಾಗಿರತಕ್ಕಂತಹ ಎಲ್ಲ ಚೇತನ ಪ್ರದೇಶಗಳು ಎಲ್ಲ ಇದರಲ್ಲಿ ಸೇರಿಕೊಳ್ತವೆ. ಅಕ್ಷರದಲ್ಲಿ ಲಕ್ಷ್ಮೀದೇವಿ ಸೇರಿಕೊಳ್ತಾಳೆ. ಇನ್ನು ವಿಲಿಂಗರು, ಅವರು ಯಾರು ಕೇಳಿದರೆ ಆಲ್ರೆಡಿ ಮುಕ್ತರಾದವರು. ಅವರು ಎಲ್ಲಿದ್ದಾರೆ ಕೇಳಿದರೆ ಮುಕ್ತರಾಗಿ ಹೋಗಿದ್ದಾರೆ, ಅವರು ಮುಕ್ತಿಯಲ್ಲಿದ್ದಾರೆ. ಅವರು ಯಾವುದೇ ಲಿಂಗ ಶರೀರಗಳನ್ನು ಹೊಂದಿಕೊಂಡಿಲ್ಲ. ಇನ್ನು ಲಿಂಗ ಶರೀರದಿಂದ ಸರಿತರಾದವರು ಸಲಿಂಗರು. ಯಾರು? ಒಳಗಿನ ಅನಿರುದ್ಧ ದೇಹ, ಪ್ರಾಕೃತ ದೇಹ, ಸ್ಥೂಲ ದೇಹ, ಎಲ್ಲ ದೇಹಗಳಿಂದ ಬದ್ಧರಾಗಿರತಕ್ಕಂಥವರು ಸಲಿಂಗರು. ಇನ್ನು ಸೃಜ್ಯ ಅಸೃಜ್ಯರು,
ಈ ಕಲ್ಪದಲ್ಲಿ ಸೃಷ್ಟಿಗೆ ಯೋಗ್ಯರಾದವರು ಸೃಜ್ಯರು. ಇನ್ನು ಅಸೃಜ್ಯರು ಅಂತ ಹೇಳಿದ್ರೆ ಮುಂದಿನ ಕಲ್ಪದಲ್ಲಿ ಸೃಷ್ಟಿಗೆ ಯೋಗ್ಯರಾಗಿರ್ತಕ್ಕಂಥವರು. ಹೀಗೆ ಈ ಸೃಜ್ಯ ಅಸೃಜ್ಯ ಅಂತ ಹೇಳಿಕೊಂಡು ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವಿಭಾಗವನ್ನು ಹೇಳ್ತಾರೆ. ಆದ್ದರಿಂದ ಭಗವಂತನನ್ನು ಚಿಂತನೆ ಮಾಡುವಾಗ ಎಲ್ಲ ರೀತಿಯಾಗಿರತಕ್ಕಂತಹ ಉಪಾಸನೆಗಳನ್ನು ಎಲ್ಲ ರೀತಿಯಾದಂತಹ ಚಿಂತನೆಯಲ್ಲಿ ನಾವು ತಿಳ್ಕೊಳ್ಳಬೇಕು ಅಂತಾಯಿತು. ಅದಾದ ಮೇಲೆ ಇದನ್ನೇ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಮಧ್ವರನ್ನು ನಾವು ನೋಡುವಾಗ ಆಚಾರ್ಯ ಮಧ್ವರ ತಾತ್ಪರ್ಯ ನಿರ್ಣಯದಲ್ಲಿ ನಾರಾಯಣಾಯ ಪರಿಪೂರ್ಣ ಗುಣಾರ್ಣಮಾಯ ಅಂತ ಹೇಳಿಕೊಂಡು ಆಚಾರ್ಯರು ಹೇಳ್ತಾರೆ. ಅದರಲ್ಲಿ ಕೊನೆಯಲ್ಲಿ ಆಚಾರ್ಯರು ಹೇಳುವಾಗ ಹಿಸೃಜ್ಯ ಸೃಷ್ಟೋ ಈಕ್ಷಾಭವೋ ವಪರನಾಮ ನಿವೇಶ ಕಾಂತಿ ಎಂಬಂತಹ ಒಂದು ಶಬ್ದವನ್ನು ಹೇಳ್ತಾರೆ. ಸೃಜ್ಯ ಸೃಷ್ಟವು ಸೃಜ್ಯರು ಇನ್ನು ಮುಂದೆ ಸೃಷ್ಟಿ ಮಾಡಲಿಕ್ಕೆ ಯೋಗ್ಯರಾದವರು, ಸೃಷ್ಟವು ಈಗ ಸೃಷ್ಟಿಯಾದವರು, ಈಕ್ಷಾಭವೋ ವಪರನಾಮ ನಿವೇಶ ಕಾಂತಿ. ಹೀಗೆ ಭಗವಂತ ಸೃಜ್ಯರು ಅಸೃಜ್ಯರು ಹೀಗೆ ಬೇರೆ ಬೇರೆ ವಿಭಾಗವನ್ನೆಲ್ಲರೂ ಕೂಡ ಹೊಂದಿದ್ದಾರೆ ಎಂಬಂತಹ ವಿಚಾರವನ್ನು ನಾವು ಅದನ್ನು ಅನುಸಂಧಾನ ಮಾಡಿಕೊಳ್ಳಬೇಕು. ಆ ರೀತಿಯಾದಂತಹ ಅನುಸಂಧಾನದಲ್ಲಿ ನಾವು ಇರಬೇಕು. ಆ ರೀತಿಯಾದಂತಹ ಉಪಾಸನೆಯಲ್ಲಿಯೇ ನಾವು ಬದುಕಬೇಕು ಎಂಬಂತಹ ವಿಚಾರವನ್ನು ನಮಗೆ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಮುಖ್ಯವಾಗಿ ಹರಿಸಹಿತ ಭೇದಗಳ ಪಂಚಭೇದಗಳು ಅದು ಆಲ್ರೆಡಿ ಯಾವತ್ತೂ ಇರುವಂತಹದ್ದು. ಯಾಕೆ ಅಂತ ಕೇಳಿದ್ರೆ ಪಂಚಭೇದವು ಜಗಕ್ಕೆ ಸತ್ಯವು ಅಂತ. ಈ ಪ್ರಪಂಚದಲ್ಲಿರತಕ್ಕಂತಹ ಭೇದ ಅದು ಯಾವತ್ತೂ ಇರುವಂತಹದ್ದು. ಯಾವತ್ತೋ ಒಂದು ಕಾಲದಲ್ಲಿ ಉಂಟು, ಇನ್ನೊಂದು ಕಾಲದಲ್ಲಿ ಇಲ್ಲ, ಹೀಗಿಲ್ಲವೇ ಇಲ್ಲ. ಪಂಚ ಯಾವುದೆಲ್ಲ ಅಂತ ಕೇಳಿದ್ರೆ ಜೀವ ಭೇದ, ಜೀವ ಜಡ ಭೇದ, ಜಡ ಭೇದ, ಜಡ ಪರಮಾತ್ಮ ಭೇದ ಮತ್ತು ಜಡ ಪರಮಾತ್ಮ. ಹೀಗೆ ಪಂಚಭೇದವು ಸತ್ಯ. ಈ ಪ್ರಪಂಚದಲ್ಲಿರತಕ್ಕಂತಹ ಭೇದ ಎಂಬುದು ಅದು ಸತ್ಯ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು. ಈ ಪಂಚಭೇದವು ಯಾವಾಗ ಸತ್ಯ ಅಂತ ತಿಳ್ಕೊಂಡು ತಾನು ಉಪಾಸನೆ ಮಾಡಬೇಕು. ಈ ರೀತಿಯಾದಂತಹ ಚಿಂತನೆಯಲ್ಲಿ ಭಗವದ್ ಉಪಾಸನೆಯನ್ನು ಮಾಡಬೇಕು ಎಂಬುದು ನಮಗೆ ತೋರಿಸಿಕೊಟ್ಟಿರತಕ್ಕಂತಹದ್ದು. ಈಗ ಭೇದವನ್ನು ಮುಂದೆ ಹೇಳ್ತಾರೆ. ಯಾವುದೆಲ್ಲ ಭೇದಗಳು ಅಂತ ಕೇಳಿದ್ರೆ ಜೀವರ ಭೇದ, ಜಡ ಜೀವ ಜಡಗಳ ಭೇದ, ಪರಮನು ಜೀವ ಜಡ ಸುಲಕ್ಷಣನು ಎಂದರಿತು ನಿತ್ಯದಲ್ಲಿ ಈ ವಿರಿಂಚಾಂಡದೊಳು ಎಲ್ಲ ಠಾಲಿನಲ್ಲಿ ತಿಳಿದೈದು ಭೇದ ಕಳೇವರಗಳ ಅಳಚುತನ ಪದವಿ ಇದು ಶೀಘ್ರದಲ್ಲಿ. ಭಗವಂತನನ್ನು ಹೊಂದಬೇಕು ಅಂತಾದರೆ, ಭಗವಂತನನ್ನು ಸೇರಿಕೊಳ್ಳಬೇಕು ಅಂತಾದರೆ ಇದು ಮುಖ್ಯವಾಗಿರತಕ್ಕಂತಹದ್ದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರಲ್ವ, ಜೀವೇಶಯೋರ್ಭಿದಾಚೈವ ಜೀವಭೇದ ಪರಸ್ಪರಂ ಜಡೇಶಯೋರ್ಜಡಾನಾಂಚ ಜಡಜೀವಭಿದಾತ ಪಂಚಭೇದ ಇವೇ ನಿತ್ಯ ಸರ್ವಾವಸ್ಥಾಸು ಸರ್ವಶಃ. ಪಂಚಭೇದವು ಇದು ಸತ್ಯ. ಪ್ರಪಂಚದಲ್ಲಿರತಕ್ಕಂತಹ ಪಂಚಭೇದ ಏನಿದೆ ಅದು ಸತ್ಯ. ಸತ್ಯವಾದಂತಹ ಭೇದವನ್ನು ಯಾವುದೆಲ್ಲ ಅಂತ ಕೇಳಿದ್ರೆ ಜೀವರ ಭೇದ, ಒಂದು ಜೀವ ಇನ್ನೊಂದು ಜೀವರಿಗಿಂತ ಭಿನ್ನ, ಇದನ್ನು ತಿಳ್ಕೊಳ್ಬೇಕು. ಅದಾದ ಮೇಲೆ ಜಡ ಪರಸ್ಪರ ಜಡಗಳು ಕೂಡ ಬೇರೆಯೇ. ಜಡವು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜಡವು ಈ ಜಡ ಆ ಜಡಕ್ಕಿಂತ ಪರಸ್ಪರ ಭಿನ್ನ. ಅದಾದ ಮೇಲೆ ಪರಸ್ಪರ ಜೀವ ಜಡ, ಒಂದು ಜೀವ ಇನ್ನೊಂದು ಜಡ, ಇದು ಕೂಡ ಬೇರೆಯೇ. ಅದಾದ ಮೇಲೆ ಪರಮಾತ್ಮ ಜೀವ, ಪರಮಾತ್ಮ ಜಡ, ಎಲ್ಲ ಭೇದಗಳನ್ನು ಕೂಡ ತಿಳ್ಕೊಳ್ಳಬೇಕು. ಈ ಜೀವನ ಸುಲಕ್ಷಣನು ಭಗವಂತ ಇದೆಲ್ಲಕ್ಕಿಂತಲೂ ಕೂಡ ವಿಲಕ್ಷಣ. ಭಗವಂತ ಈ ಯಾವುದರಲ್ಲಿಯೂ ಕೂಡ ಸೇರಿಕೊಳ್ಳೋದಿಲ್ಲ. ಅವನು ಭಗವಂತ ಇದೆಲ್ಲಕ್ಕಿಂತಲೂ ಕೂಡ ವಿಲಕ್ಷಣ. ಭಗವಂತ ಅದ್ಭುತವಾಗಿರತಕ್ಕಂಥವನು, ಇದೆಲ್ಲಕ್ಕಿಂತಲೂ ಕೂಡ ಭಿನ್ನ. ಅಂತಹ ಭಿನ್ನನಾಗಿರತಕ್ಕಂಥವನನ್ನು ಚಿಂತನೆ ಮಾಡ್ತಾ ಎಲ್ಲ ಠಾವಿನಲ್ಲಿ ಎಲ್ಲ ಬ್ರಹ್ಮಾಂಡದಲ್ಲಿಯೂ ಕೂಡ ಇದನ್ನು ಚಿಂತನೆ ಮಾಡ್ತಾ ಏನು ಮಾಡಬೇಕು? ತಿಳಿದೈದು ಭೇದ, ಈ 5 ಭೇದಗಳನ್ನು ತಿಳಿದುಕೊಂಡು ಕಳೇವಳ ಈ ದೇಹದಲ್ಲಿ ಇದನ್ನು ಚಿಂತನೆ ಮಾಡಬೇಕು. ದೇಹದಲ್ಲಿಯೂ ಕೂಡ ಭಗವಂತನಿದ್ದಾನೆ.
ಭಗವಂತ ದೇಹದಲ್ಲಿ ಇದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ದೇಹದಲ್ಲಿದ್ದುಕೊಂಡು ಎಲ್ಲ ದೇಹದಲ್ಲಿರತಕ್ಕಂಥ ವ್ಯಾಪಾರಗಳನ್ನು ಭಗವಂತ ಮಾಡ್ತಾನೆ. ಎಲ್ಲ ವ್ಯಾಪಾರಗಳಿಗೂ ಕೂಡ ಮುಖ್ಯ ಪ್ರೇರಕ, ಮುಖ್ಯನಾಗಿರ್ತಕ್ಕಂಥವನು ಯಾರು ಕೇಳಿದವನು. ಅಂತಹ ಭಗವಂತನನ್ನು ಚಿಂತನೆ ಮಾಡ್ತಾ ಏನು ಮಾಡಬೇಕು? ಅಚ್ಯುತನ ಪದವೇ ಇದು. ಅಚ್ಯುತನನ್ನು ಸೇರಬೇಕು. ಯಾರಿಗೆ ಚ್ಯುತಿ ಇಲ್ಲವೋ ಅವನ ಪದವನ್ನು ಸೇರಬೇಕು. ನಮ್ಮ ಗೋಲ್ ಏನು ಕೇಳಿದ್ರೆ ಅಚ್ಯುತನನ್ನು ಸೇರಬೇಕು. ಯಾರು ಅಚ್ಯುತ? ಯಾರಲ್ಲಿ ಚ್ಯುತಿ ಇಲ್ಲವೋ ಅವನು ಅಚ್ಯುತ, ಚ್ಯುತಿರಹಿತನಾಗಿರ್ತಕ್ಕಂಥವನು. ಉಳಿದವರು ಎಲ್ಲರೂ ಕೂಡ ಚ್ಯುತರೇ, ಯಾರೂ ಕೂಡ ಅಚ್ಯುತರು ಇಲ್ಲವೇ ಇಲ್ಲ. ಮತ್ತು ಅಚ್ಯುತ ಯಾರು ಕೇಳಿದ್ರೆ ಭಗವಂತ ಮಾತ್ರ. ಅಂತಹ ಅಚ್ಯುತನನ್ನು ಚಿಂತನೆ ಮಾಡಬೇಕು. ಈ 5 ಪ್ರಮೇಯವನ್ನು ನಾವು ತಿಳ್ಕೊಳ್ಳದೇ ಬೇಕಾಗಿರತಕ್ಕಂತಹದ್ದು. ಈ 5 ಭೇದವನ್ನು ಯಾರು ಉಪಾಸನೆ ಮಾಡ್ತಾರೆ ಅಂದರೆ ಏನೀಗಾಯಿತು ಅಂತ ಕೇಳಿದ್ರೆ, ಈಶ್ವರ ತತ್ವ ಸ್ವತಂತ್ರ, ಉಳಿದದ್ದೆಲ್ಲವೂ ಕೂಡ ಸ್ವತಂತ್ರ. ಇದು ಮೇನ್. ಯಾವುದು ಮುಖ್ಯ ಅಂತ ಕೇಳಿದ್ರೆ, ಈಶ್ವರ ತತ್ವಕ್ಕಿಂತ ಭಿನ್ನವಾಗಿರತಕ್ಕಂಥ ಎಲ್ಲವೂ ಕೂಡ ಅಸ್ವತಂತ್ರ. ಮತ್ತು ಈಶ್ವರ ಅವನೊಬ್ಬನೇ ಸ್ವತಂತ್ರ ಎಂಬುದನ್ನು ಉಪಾಸನೆ ಮಾಡಬೇಕು. ಈ ಉಪಾಸನೆಯನ್ನು ಮಾಡಿದವನಿಗೆ ಏನಾಗ್ತದೆ? ಶೀಘ್ರದಲ್ಲಿ ಅಚ್ಯುತನ ಪದವೈತಾನೆ. ಅವನು ಒಳ್ಳೆಯ ಭಗವಂತನ ಪಾದವನ್ನು ಸೇರಿಕೊಳ್ತಾನೆ. ಅಂದರೆ ಭಗವಂತನನ್ನ ಪದವನ್ನು ಸೇರಿಕೊಳ್ತಾನೆ. ಭಗವಂತನ ಬಗ್ಗೆ ಜ್ಞಾನ ಬರ್ತದೆ. ಭಗವಂತನ ಜ್ಞಾನ ಬರ್ತು ಅಂತಾದರೆ ಅವನಿಗೆ ಮತ್ತೆ ನೇರವಾಗಿ ಭಗವಂತನನ್ನ ಪದವಿ, ಮತ್ತೆ ಅವನು ಭಗವಂತನನ್ನೇ ಸೇರಿಕೊಳ್ಳಲಿಕ್ಕೆ ಯೋಗ್ಯನಾಗ್ತಾನೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅದಕ್ಕೋಸ್ಕರ ಈ ಉಪಾಸನೆಯನ್ನು ಮಾಡಬೇಕು. ಈ ಉಪಾಸನೆಯನ್ನು ಚೆನ್ನಾಗಿ ತಿಳಿದುಕೊಂಡು ಯಾರು ಮಾಡ್ತಾರೆ ಅಂಥವರಿಗೆ ಭಗವಂತನ ಒಂದು ಸನ್ನಿಧಾನ, ಭಗವಂತನನ್ನು ಸೇರಿಕೊಳ್ಳಲಿಕ್ಕೆ ಅವನಿಗೆ ಯೋಗ್ಯವಾಗ್ತಾನೆ. ಅವನಿಗೆ ಭಗವಂತನ ಪದವಿ ಸೇರಬೇಕು ಅಂದರೆ ಮೋಕ್ಷ ಬೇಕು ಅಂತಾದರೆ ಮೋಕ್ಷಕ್ಕೆ ಬೇಕಾಗಿರತಕ್ಕಂತಹ ಪ್ರಯತ್ನವನ್ನು ಪಡಬೇಕು. ಮೋಕ್ಷಕ್ಕೆ ಬೇಕಾಗಿರತಕ್ಕಂತಹ ಪ್ರಯತ್ನ ಯಾವುದು? ಬೇರೆ ಯಾವುದರಿಂದಲೂ ಕೂಡ ಮೋಕ್ಷ ಸಿಗಲಿಕ್ಕೆ ಸಾಧ್ಯವಿಲ್ಲ. ಮೋಕ್ಷ ಬೇಕು ಅಂತಾದರೆ ಭಗವಂತನ ಚಿಂತನೆ. ಭಗವತ್ ಚಿಂತನೆಯನ್ನು ಬಿಟ್ಟು ಉಳಿದ ಯಾವುದರಿಂದಲೂ ಕೂಡ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಭಗವಂತನ ಚಿಂತನೆ, ಭಗವಂತನನ್ನು ಚೆನ್ನಾಗಿ ಉಪಾಸನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಈ 5 ಭೇದಗಳು ಪಂಚಭೇದ ಇಮೇ ನಿತ್ಯಾ ಸರ್ವಾವಸ್ಥಾಸು, ಎಲ್ಲ ಕಾಲದಲ್ಲಿಯೂ ಕೂಡ ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ಪಂಚಭೇದ ಇಮೇ ನಿತ್ಯಾ ಸರ್ವಾವಸ್ಥಾಸು ಚತುರ್ವಿಶಃ, ಎಲ್ಲ ಕಾಲದಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಪಂಚಭೇದಗಳು ನಿತ್ಯ ನಿರಂತರವಾಗಿರತಕ್ಕಂತಹದ್ದು ಎಂಬುದನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಉಪಾಸನೆ ಅತೀ ಅವಶ್ಯಕ. ಯಾರು ಉಪಾಸನೆಯನ್ನು ಮಾಡ್ತಾರೆ, ಯಾರು ಈ ರುಜುವಾಗಿರತಕ್ಕಂಥ ಉಪಾಸನೆಯಲ್ಲಿರ್ತಾರೆ, ಅವನಿಗೆ ಭಗವಂತನ ಮೋಕ್ಷ ಪದವಿ ಅವನಿಗೆ ಲಭಿಸ್ತದೆ. ಅದಕ್ಕೋಸ್ಕರವಾಗಿ ಈ ಉಪಾಸನೆಯನ್ನು ಯಾವ ಕಾಲಕ್ಕೂ ಕೂಡ ಬಿಡಬಾರದು. ಈ ಉಪಾಸನೆಯಿಂದಾಗಿಯೇ ಅವನಿಗೆ ಯೋಗ್ಯವಾಗಿರತಕ್ಕಂತಹ ಗತಿ, ಯೋಗ್ಯವಾಗಿರತಕ್ಕಂತಹ ಮೋಕ್ಷ ಅದು ಸಿಗಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಹೀಗೆ ಯಾರು ತಿಳ್ಕೊಳ್ತಾರೆ ಭಗವಂತನನ್ನು, ಈ ಬ್ರಹ್ಮಾಂಡದಲ್ಲಿ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರತಕ್ಕಂಥವನು ಭಗವಂತ. ಆ ಭಗವಂತನನ್ನು ಇದೆಲ್ಲಕ್ಕಿಂತಲೂ ಕೂಡ ಒಂದೇ ಅಂತ ಹೇಳ್ಕೊಂಡು ಬಿಟ್ರೆ ಭಗವಂತ ಬೇರೆ ಅಲ್ಲ, ಭಗವಂತನನ್ನು ಸೃಷ್ಟಿ ಮಾಡಿರತಕ್ಕಂಥ ಜಗತ್ತು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಭಗವಂತನಿಂದ ಸೃಷ್ಟಿವಾಗಿರತಕ್ಕಂತಹ ಜಡ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಭಗವಂತನಿಂದ ಭಿನ್ನವಾಗಿರತಕ್ಕಂತಹ ಜೀವರುಗಳು ಬೇರೆ ಅಲ್ಲ. ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥವನು, ಅನಂತ ಶಕ್ತಿ ಉಳ್ಳಂಥವನು, ಅನಂತ ಸಾಮರ್ಥ್ಯವುಳ್ಳವನು, ಅನಂತವಾಗಿರತಕ್ಕಂತಹ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅನಂತವಾಗಿರತಕ್ಕಂಥ ಎಲ್ಲ ಬ್ರಹ್ಮಾಂಡದಲ್ಲಿರತಕ್ಕಂತಹ ನಿಯಮನೆ ಮಾಡುವಂತಹ ಭಗವಂತನಿಗೂ ಈ ಕ್ಷುಲ್ಲಕವಾಗಿರತಕ್ಕಂತಹ ಜಗತ್ತಿಗೂ ಐಕ್ಯವನ್ನು ಕಲ್ಪನೆ ಮಾಡಿಕೊಂಡು ಬಿಟ್ಟರೆ ಯಾವ ಕಾಲಕ್ಕೂ ಕೂಡ ಅದು ಯೋಗ್ಯ ಅಲ್ಲ, ಅದು ನಮ್ಮ ಅವನತಿಗೆ ಕಾರಣವಾಗಿದೆ ಎಂಬಂತಹ ದೊಡ್ಡ ಸಂದೇಶವನ್ನು ಏನು ನಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಮಧ್ವರು ಹೇಳಿದ್ದಾರೆ. ಅಂತಹ ತಾತ್ಪರ್ಯ ನಿರ್ಣಯದ ಚಿಂತನೆಯನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಚಿಂತನೆಯನ್ನು ನಾವು ನಿತ್ಯದಲ್ಲಿಯೂ ಕೂಡ ಮಾಡಿಕೊಳ್ಳಬೇಕು. ಈ ಚಿಂತನೆಯನ್ನು ಮಾಡಿಕೊಳ್ಳುವ ಮೂಲಕವಾಗಿ ನಮ್ಮ ಮೋಕ್ಷಕ್ಕೆ ನಾವು
ಸಾಧನೆಯನ್ನು ಮಾಡಿಕೊಳ್ಳಬೇಕು ಎಂಬಂತಹ ಅಂಶವನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಕ್ಷರ ಅಕ್ಷರ ಎರಡರ ವಿಭಾಗವನ್ನು ಜಗನ್ನಾಥದಾಸರು ಮಾಡ್ತಾರೆ. ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.